ಈಗ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಯಾವ ಸನ್ನಿವೇಶದಲ್ಲಿ ಹೆಚ್ಚಳ ಮಾಡಿದ್ದಾರೆ ಅನ್ನುವಂಥದ್ದು. ಭಾರತ ಪ್ರತಿದಿನ ಒಂದು 3 ಮಿಲಿಯನ್ ಟನ್ ಅಷ್ಟು LPG ಪ್ರತಿ ತಿಂಗಳು ಕನ್ಸ್ಯೂಮ್ ಮಾಡುತ್ತೆ. ಭಾರತದಲ್ಲಿ 33 ಕೋಟಿ ಜನ ಆಕ್ಟಿವ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಇದ್ದಾರೆ. 14.2 kg ಸಿಲಿಂಡರ್ ತಗೊಳ್ಳುವಂತವ್ರು. ಹಾಗೆ ಕಮರ್ಷಿಯಲ್ ಸೆಕ್ಟರ್ ಅಲ್ಲಿ 19 kg ಮತ್ತೆ 47.5 kg ಸಿಲಿಂಡರ್ಗಳಿದೆ. ಇಲ್ಲಿ ಒಂದನ್ನ ಗಮನಿಸಬೇಕು ದಯವಿಟ್ಟು, ಏನಂದ್ರೆ ಡೊಮೆಸ್ಟಿಕ್ ಕುಕಿಂಗ್ ಏನಿದೆಯಲ್ಲ ಅದು 90% ನಮ್ದು ಟೋಟಲ್ LPG ಕನ್ಸಂಪ್ಷನ್ ಅಲ್ಲಿ ಭಾರತದಲ್ಲಿ ಇದೆ. ಕಮರ್ಷಿಯಲ್ LPG ಅನ್ನುವಂಥದ್ದು ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಇಂಡಸ್ಟ್ರಿ 10% ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಅವ್ರದ್ದು ಹೊಡೆತ ಬೀಳಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಇದನ್ನ ಒಂದು ಅರ್ಥ ಮಾಡ್ಕೊಂಡು ಈ ಆಯಾಮವನ್ನ ನಾವು ಚರ್ಚೆ ಮಾಡೋಣ ಅಂತ ನನ್ಗನ್ಸುತ್ತೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ LPG ಕನ್ಸಂಪ್ಷನ್ ಯಾಕೆ ಹೆಚ್ಚಿಗೆ ಮಾಡಿದ್ದಾರೆ, ಸನ್ನಿವೇಶ ಅದರಿಂದ ಪರಿಣಾಮ ಆಗಲ್ವಾ ಅಂದ್ರೆ ಖಂಡಿತವಾಗಿಯೂ ಪರಿಣಾಮ ಆಗುತ್ತೆ. ಇದರಿಂದ ಬೆಳವಣಿಗೆ ದರಕ್ಕೂ ಒಂದು ಸ್ಟೇಟ್ ಆಗುತ್ತೆ, ಖಂಡಿತ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಭಾರತದಲ್ಲಿ ಪ್ರತಿ ದಿನ ನಾವು ಹೆಚ್ಚು ಕಮ್ಮಿ ಪೆಟ್ರೋಲ್ ಡೀಸೆಲ್ ತಗೊಂಡ್ರು ಹೆಚ್ಚು ಕಮ್ಮಿ 1.9 ಮಿಲಿಯನ್ ಬ್ಯಾರಲ್ಸ್ ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಈಗ ನಾವು ಬರೀ LPGಗೆ ಬಂದ್ರೆ ನಾವು ಈಗ ಇದರಿಂದ ಆಗಿರುವಂತಹ ತೊಂದರೆ ಏನು, ಇವಾಗ ಬೆಂಗಳೂರಲ್ಲಿ 3,152 ರೂಪಾಯಿ ಆಗಿದೆ, ಇವತ್ತು 993 ರೂಪಾಯಿ ಸರಾಸರಿಯಲ್ಲಿ ಹೆಚ್ಚಳ ಆಗಿದೆ ಅಂತ ಅನ್ನುವಾಗ ಇಲ್ಲಿ ನಾವು ಗಮನಿಸಬೇಕಾಗೋದೇನು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಹೆಚ್ಚಳ ಆಗಿದೆ, ಇಷ್ಟು ದಿನ ಹೆಚ್ಚಳ ಮಾಡಿರ್ಲಿಲ್ಲ ಅನ್ನೋದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಯಾವ ರೀತಿಯಲ್ಲಿ ಇನ್ನೂ ಅದು ಬಗೆಹರಿಯದ ಸಮಸ್ಯೆ ಆಗಿ ಕುಳಿತಿದೆ. ಸಪ್ಲೈ ಚೈನ್ ಡಿಸ್ರಪ್ಷನ್ ಇಂದ ನಮ್ಗೆ 20-30% ಅಷ್ಟು LPG ಮತ್ತೆ ಆಯಿಲ್ ಸಪ್ಲೈ ಈಗ್ಲೂ ಸ್ಟ್ರೇಟ್ ಆಫ್ ಹರ್ಮೂಸ್ ಅಲ್ಲಿ ಹೇಗೆ ಸಿಕ್ಕಾಕೊಂಡಿದೆ ಅನ್ನುವಂಥದ್ದು. ಹಾಗೆ ಫೈನರಿಯ ಇಶ್ಯೂಗಳು ಕೂಡ ಇದರಲ್ಲಿ ನಾವು ಗಮನಿಸಬೇಕಾಗತ್ತೆ. ಮತ್ತೆ ಎಷ್ಟು ದಿನ ಭಾರತ ಸರ್ಕಾರ ಕೂಡ ಅದನ್ನ ತಡೆದು ನಿಲ್ಲಿಸ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಹಾಗೇನೆ ಇದರಿಂದ ಏನು ತೊಂದರೆ ಆಗಲ್ವಾ, 10% LPG ನಾವು ಉಪಯೋಗಿಸ್ತಾರೆ ಕಮರ್ಷಿಯಲ್ ಸಿಲಿಂಡರ್ಸ್ ತಂದುವಾಗ ತೊಂದರೆ ಆಗಲ್ವಾ? ತೊಂದರೆ ಆಗತ್ತೆ. ಈಗ ಬೆಲೆಗಳ ಹೆಚ್ಚಳ ಆಗತ್ತೆ, ಈಗ ಆಗ್ಲೇ ಹೆಚ್ಚಳ ಆಗಿತ್ತು, ಬಹುಶಃ ಅದಕ್ಕೀಗ ಒಂದು ಫಾರ್ಮಲ್ ಆದಂತ ಈಗ ಸ್ವಲ್ಪ ದಿನಗಳು ಅನ್ನೋಂಥದ್ದು ಈಗ ಅದನ್ನು ಫಾರ್ಮಲ್ ಮಾಡ್ಬೋದು. ರೆಸ್ಟೋರೆಂಟ್, ಬೇಕರಿ, ಈಟರೀಸ್ ಅಲ್ಲಿ ಎಲ್ಲಾನು ಬೆಲೆ ಜಾಸ್ತಿ ಆಗತ್ತೆ. ಹಾಗೇನೆ ಸ್ಮಾಲ್ ಬಿಸ್ನೆಸಸ್ ಏನ್ ಮಾಡ್ತಿದ್ರು, ಈ ರೋಡ್ ಸೈಡ್ ಅಲ್ಲಿ ನಾವು ನೋಡ್ತಿದ್ವಿ, ಸ್ಟ್ರೀಟ್ ಫುಡ್ ಸ್ಟಾಲ್ ಗಳಿದ್ವು, ಈ ತರ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡೋರ್ಗು ಹೊಡೆತ ಬೀಳುತ್ತೆ. ಹೆಚ್ಚಳ ಮಾಡಿಲ್ಲ, ಇಲ್ಲ ಓವರ್ ನೈಟ್ ಹೆಚ್ಚಳ ಮಾಡಿಲ್ಲ. ಹಾಗೆ ಮಾಡೋಗಿದ್ದಿದ್ರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೂ ಹೆಚ್ಚಳ ಮಾಡ್ತಿದ್ರು ಅನ್ನುವಂಥದ್ದು ನನ್ನ ವಾದ. ಅದಕ್ಕಾಗಿ ನಾನು ಇದನ್ನೆಲ್ಲ ದತ್ತಾಂಶಗಳನ್ನ ಕೊಟ್ಟಿದ್ದು. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ ಒಂದಷ್ಟು ಹೊರೆಯನ್ನ ವರ್ಗಾಯಿಸಲೇಬೇಕು. ಇದು ಜಾಸ್ತಿ ದಿನ ಹಿಂಗೆ ಮುಂದುವರೆದ್ರೆ ಅದನ್ನ ಕನ್ಸ್ಯೂಮರ್ ಇದ್ರ ಮೇಲೂ ಹೆಚ್ಚಳ ಮಾಡ್ಬೇಕಾಗತ್ತೆ. ಜಾಸ್ತಿ ದಿನ ಆಗಿದ್ದರಿಂದ ಒಂದಷ್ಟು ವರ್ಗಾವಣೆಯನ್ನ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಹೆಚ್ಚಳ ಮಾಡಿದ್ದಾರೆ. ಆದ್ರೆ 90% ಏನು ನಮ್ದು ಓವರ್ ಆಲ್ LPG ಕನ್ಸ್ಯೂಮರ್ಸ್ ಇದ್ದಾರೆ, 33 ಕೋಟಿ ಜನ ಏನು ಡೊಮೆಸ್ಟಿಕ್ ಸಿಲಿಂಡರ್ಸ್ ನ ಯೂಸ್ ಮಾಡ್ತಾರೆ, ಅವ್ರ ಮೇಲೆ ಮಾಡ್ಲಿಲ್ಲ ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಅದನ್ನ ನಾವು ಗಮನಿಸಬೇಕು. ಮತ್ತೆ ಹೆಚ್ಚಳ ಎಷ್ಟು ದಿನ ಅಂತ ಸರ್ಕಾರ ಕೂಡ ಅದನ್ನ ಹೊರುತ್ತೆ ಅನ್ನೋಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ಈಗಾಗಲೇ ಅಮೆರಿಕದಲ್ಲಿ 35% ಹೆಚ್ಚಳ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ 29% ಹೆಚ್ಚಳ ಮಾಡಿದ್ದಾರೆ, ಚೈನಾದಲ್ಲಿ 28% ಹೆಚ್ಚಳ ಮಾಡಿದ್ದಾರೆ, ಕೆನಡಾದಲ್ಲಿ 28.9% ಹೆಚ್ಚಳ ಮಾಡಿದ್ದಾರೆ, UAE ಅಲ್ಲಿ ಅಲ್ಲೇ ಅವೈಲೇಬಲ್ ಇದೆ ಗ್ಯಾಸ್, ಅಲ್ಲಿ ಅವರು ಕೂಡ 40.8% ಹೆಚ್ಚಳ ಮಾಡಿದ್ದಾರೆ, UK 20%, ಜಪಾನ್ 8%, ರಷ್ಯಾ 1.5%. ಈ ತರ ಎಲ್ಲ ಹೆಚ್ಚಳ ಮಾಡಿದಾಗ ಇದು ಕಂಪೇರ್ ಮಾಡಿದ್ರೆ ನೀವು ಭಾರತದಲ್ಲಿ ಓವರ್ ಆಲ್ ಎಷ್ಟು ಹೆಚ್ಚಳ ಆಗಿದೆ ಅಂತಂದ್ರೆ ಅದು ನೆಗ್ಲಿಜಿಬಲ್ ಅಂತ ನಾನು ಹೇಳ್ತೀನಿ. ಇಲ್ಲ, ಇದು ಮಾಡಬಾರ್ದ ಅಂದ್ರೆ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಆದ್ರೆ ಓವರ್ ಆಲ್ ಎಕ್ಸ್ಚೆಕರ್ ಮೇಲೆ ಎಷ್ಟು ಪ್ರೆಷರ್ ಬೀಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗಾಗಲೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಕೇಂದ್ರ ಸರ್ಕಾರ ಲಾಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿತ್ತು, ನಾವು 11-12 lakh crores ಮಾಡ್ತೀವಿ ಅಂತ. ಈಗ ಯಾವಾಗ ನಮ್ಗೆ ಪ್ರೈಸಸ್ ಜಾಸ್ತಿ ಆಗ್ತಾ ಇರುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಂತಂದಾಗ, ಈಗ ನೋಡಿ, ಸುಮ್ಮನೆ ನಾನು ನಿಮ್ಗೊಂದು ಎಸ್ಟಿಮೇಟ್ ಹೇಳ್ತೀನಿ. ಆಯಿಲ್ ಕಂಪನಿಗಳು ಪ್ರತಿದಿನ 2,400 ಕೋಟಿ ರೂಪಾಯಿ ಲಾಸ್ ಮಾಡ್ಕೊಳ್ತಾ ಇದೆ. ಸೊ ಒಂದು ಸ್ಟೇಬಲ್ ಪ್ರೈಸಸ್ ಇಟ್ಕೊಂಡಿದ್ದಾರೆ ಡೊಮೆಸ್ಟಿಕ್ ಸಿಲಿಂಡರ್ಗೆ, ಪೆಟ್ರೋಲ್ಗೆ, ಡೀಸೆಲ್ಗೆ. ಸೊ ಈ ಕಾರಣಕ್ಕಾಗಿ ಇದರ ಹೊರೆ ಯಾರು ತಗೊಳ್ತಾರೆ ಫೈನಲಿ? ಈಗ ಒಂದ್ ವೇಳೆ ಇವಾಗ ಅವರು ಕೇಂದ್ರ ಸರ್ಕಾರ ಒಂದ್ ವೇಳೆ ಆಯ್ತು ನಾವು GST ಕಡಿಮೆ ಮಾಡ್ತೀವಿ ಅಂತಂದ್ರೆ ಅದರ ಹೊಡೆತ ರಾಜ್ಯ ಸರ್ಕಾರಕ್ಕೂ ಬೀಳುತ್ತೆ, ಕೇಂದ್ರ ಸರ್ಕಾರಕ್ಕೂ ಬೀಳುತ್ತೆ. ಸೊ ಫೈನಲಿ ಏನಾಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, ಪ್ರತಿ ಒಂದು $10 ಹೆಚ್ಚಾದ್ರೆ ಆಯಿಲ್ ಪ್ರೈಸಸ್ ಅಲ್ಲಿ, ಗ್ಯಾಸ್ ಪ್ರೈಸಸ್ ಅಲ್ಲಿ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಿಂದ ನಮ್ಗೆ ನಮ್ಮ ಇಂಪೋರ್ಟ್ ಬಿಲ್ ಏನಿದೆಯಲ್ಲ, ಆಮದು ಮಾಡ್ಕೊಳ್ತೀವಲ್ಲ, ಅದ್ರದ್ದು ಬಿಲ್ಲು $10-12 ಬಿಲಿಯನ್ ಅಷ್ಟು ಹೆಚ್ಚಾಗುತ್ತೆ. ಮತ್ತೆ ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1.1% ಇಂದ
2.4% ನಮ್ದು GDP-ಗೆ ಅದ್ರದ್ದು ದೀರ್ಘಕಾಲದಲ್ಲಿ ಮುಂದುವರೆದ್ರೆ ಅದ್ರದ್ದು ಹೊಡೆತ ಬೀಳುತ್ತೆ. ಸೊ ಇವೆಲ್ಲವನ್ನ ಮತ್ತೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೊಂದೇ ಇಶ್ಯೂ ಆಗಿರೋದಿಲ್ಲ. ಈಗ ನಾವು ಡಿಫೆನ್ಸ್ ನ ಕೂಡ ಮತ್ತೆ ಸ್ಟ್ರೆಂಥನ್ ಮಾಡ್ಕೋಬೇಕು. ಇಂಥದೇ ಸಂದರ್ಭವನ್ನ ಬಳಸ್ಕೊಂಡು ಬೇರೆ ಯಾರಾದ್ರೂ ನಮ್ಮ ಮೇಲೆ ತೊಂದರೆ ಮಾಡ್ಲಿಕ್ಕೆ, ಇಲ್ಲಿ ಜೀವನ ಕೂಡ ಮುಖ್ಯ, ಜೀವ ಕೂಡ ಮುಖ್ಯ, ಜೀವನ ಕೂಡ ಮುಖ್ಯ, ಜೀವ ಕೂಡ ಮುಖ್ಯ. ನಮ್ಮ ಭಾರತೀಯರ ಜೀವಗಳನ್ನ ರಕ್ಷಿಸ್ಲಿಕ್ಕೆ ಯಾವೆಲ್ಲ ತಯಾರಿ ಮಾಡ್ಬೇಕು. ಈಗ ಯುದ್ಧದಿಂದ ನಾವು ಕಲ್ತಿದೀವಿ ಅದನ್ನ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲಂದ್ರೆ ಯುದ್ಧ ಅಂದ್ರೆ ಬೇರೆ ರೀತಿಯಲ್ಲೇ ಇರ್ತಾ ಇತ್ತು. ಈಗ ನೀವು ಗಮನಿಸಿದಿರ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂತ. ಅದಕ್ಕೆ ಸರಿಯಾದಂತ ತಂತ್ರಜ್ಞಾನಕ್ಕೂ ಹಣ ಖರ್ಚು ಮಾಡಬೇಕು, ಅದಕ್ಕೂ ನಾವು ರೆಡಿ ಆಗಿರ್ಬೇಕು. ಸೊ ಒಂದ್ ಕಡೆ ರೂಪಾಯಿಯ ಮೌಲ್ಯ ಕುಸಿತಾ ಇದೆ, ಅದಕ್ಕಾಗಿ ನಮ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ದು ಏನು ನಾವು ಆಮದು ಬಿಲ್ ಇರುತ್ತೆ ಅದನ್ನು ಜಾಸ್ತಿ ಕೊಡ್ಬೇಕಾಗತ್ತೆ. ಸೊ ಮತ್ತೆ ಇವೆಲ್ಲ ಕ್ರೈಸಿಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲರೂ ಸೇರ್ಕೊಂಡು ನನ್ಗನ್ಕೊಳ್ಳೋದು, ರಾಜಕೀಯ ಪಕ್ಷಗಳೆಲ್ಲರೂ ಸೇರಿ ಒಂದಷ್ಟು ಸ್ಟ್ರಕ್ಚರಲ್ ಆಗಿ ಅವರು ಒಂದಷ್ಟು ಪಾಸಿಟಿವ್ ಆಗಿ ಒಂದು ಸೊಲ್ಯೂಷನ್ಸ್ ನ ಕೊಡಕ್ಕಾಗದೇ ಇಲ್ಲ. ನಾವು ಯೋಚನೆ ಮಾಡೋಣ. ಈಗ ನೋಡಿ, ಮಲ್ಟಿಲ್ಯಾಟ್ರಲ್ ಮಾಡದೆ ನಾವು ಯೂನಿಲ್ಯಾಟ್ರಲ್ ಆಗಿ ಇವತ್ತಿದ್ದಿದ್ರೆ ಅಥವಾ ಅಲಿಪ್ತವಾಗಿ ಇದ್ದಿದ್ರೆ ಬಹುಶಃ ಇವತ್ತು ನಾವು 40 ರಾಷ್ಟ್ರಗಳಿಂದ ಹೆಚ್ಚಿಗೆ, ನಾವು ಮೊದಲು ಕೆಲವೇ ರಾಷ್ಟ್ರಗಳಿಂದ ತಗೊಳ್ತಾ ಇದ್ದೀವಿ, ಇವತ್ತು 40ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಂದ ಇವನ್ನೆಲ್ಲವನ್ನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇಂಥದೊಂದು ಕ್ರೈಸಿಸ್ ಟೈಮ್ ಅಲ್ಲಿ ನಾವು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರನ್ನು ನಾವು ನಾವು ಅವ್ರನ್ನ ಟೀಕಿಸ್ಲಿಕ್ಕಾಗಿ ಟೀಕಿಸುವಂತದ್ದು ಬೇಡ. ಅಂಕಿಅಂಶಗಳನ್ನ ನೋಡೋಣ, ಏನ್ ಮಾಡ್ಬೋದಿತ್ತು. ಆಯ್ತು, ಈಗ ಮಾಡ್ಬೋದಿತ್ತು ಅಂದ್ರೆ ಏನ್ ಮಾಡ್ಬೋದು. ಈಗ ಸ್ನೇಹಿತರೊಬ್ರಲ್ಲಿ ಮಾತಾಡುವಾಗ ನಾನು ಕೇಳಿಸ್ಕೊಳ್ತಾ ಇದ್ದೆ, ಆಯಿಲ್ ಬಾಂಡ್ಸ್ ನ ಅವಾಗ ತಂದ್ರು ಅಂತ. ಆಯ್ತು, ಇವಾಗ ಮತ್ತೆ ಆಯಿಲ್ ಬಾಂಡ್ಸ್ ಅನ್ನ ತಂದ್ರೆ ಫೈನಲಿ ಕಟ್ಟೋರು ಯಾರು? ಫೈನಲಿ ನಾವೇ ಕಟ್ಬೇಕಲ್ವಾ. ಈಗ ನಾವು ಪೋಸ್ಟ್ಪೋನ್ ಮಾಡ್ಬೋದು, ಬಟ್ ಎಷ್ಟು ದಿನಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು ಅದನ್ನ? 20 ವರ್ಷಕ್ಕೆ ತಗೊಳ್ತೀರಾ, 15 ವರ್ಷಕ್ಕೆ ತಗೊಳ್ತೀರಾ ಅದನ್ನ ಬಾಂಡ್ಸ್ ನ? 15 ವರ್ಷದ ನಂತರ ಇಂಟ್ರೆಸ್ಟ್ ಸಮೇತ ನಾವೇ ಕಟ್ಕೊಡ್ಬೇಕು. ಈ ತರದ ಆಪ್ಷನ್ಸ್ ನ ಬೇರೆ ಯೋಚನೆ ಮಾಡ್ಬೋದು. ಅಂದ್ರೆ ಪ್ರತಿಯೊಂದು ಇಂಡಿವಿಜುವಲ್ಸ್ ನಾವು ಯೋಚನೆ ಮಾಡಿ ಏನಾದ್ರೂ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಬರ್ಬೋದು, ಬರದೇ ಇಲ್ಲ ಅಂತಲ್ಲ. ಎಲ್ಲರೂ ಕೂತು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಪ್ರತಿ ದಿನದ ಲಾಸಸ್ ನೀವು ಗಮನಿಸಿದ್ರೆ ಅದು ಹೆಚ್ಚಾಗ್ತಾನೆ ಇದೆ. ಪ್ರತಿ ದಿನ ಕೇಂದ್ರಕ್ಕೆ ಹೆಚ್ಚಾದ್ರೆ ರಾಜ್ಯಕ್ಕೂ ತೊಂದರೆ ಆಗತ್ತೆ. ಸೊ ಈ ತರದ ಸಮಸ್ಯೆಗಳನ್ನ ದಯವಿಟ್ಟು ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಹಜವಾಗಿ ಅನ್ಸೋದ್ರಲ್ಲಿ ಏನ್ ತಪ್ಪಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಪೊಲಿಟಿಕಲ್ ರೀಸನ್ಸ್ಗೆ ನಿಲ್ಸಿದ್ರು ಅಂತಾನೆ ಇಟ್ಕೊಳ್ಳಿ. ಆದ್ರೆ ಇಷ್ಟು ದಿನಗಳ ಕಾಲ ಅದನ್ನ ಹೋಲ್ಡ್ ಮಾಡಿದ್ರಿಂದ ಆಗಿರುವಂತ ಲಾಸಸ್ ಎಷ್ಟಿದೆ ಅನ್ನೋಂಥದನ್ನು ಗಮನಿಸ್ಕೋಬೇಕು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಹೆಚ್ಚಳ ಆದಾಗ ನೀವು ಪಾರ್ಷಿಯಲ್ ಆಗು ವರ್ಗಾಯಿಸ್ತಾ ಇದ್ರೆ, ಈಗ ನೋಡಿ ಬರೀ ಇದನ್ನ ನಮ್ದು ಕುಕಿಂಗ್ ಗ್ಯಾಸ್ಗೆ ನಾವು ಡೊಮೆಸ್ಟಿಕ್ ಗ್ಯಾಸ್ಗೆ ಏನು ಫ್ರೀಸ್ ಮಾಡಿದ್ರಿಂದ ಇವತ್ತು ಒಂದು ಅಂಕಿಅಂಶ ಹೇಳುತ್ತೆ 31,000 ಕೋಟಿ ನಮ್ಗೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಲಾಸ್ ಆಗಿದೆ. ಅದನ್ನ ಕೇಂದ್ರ ಸರ್ಕಾರ ತುಂಬಿಕೊಡ್ಬೇಕು ಅಂತ. ಸೊ ಅಂದ್ರೆ ಇದು 31,000 ಕೋಟಿ ರೂಪಾಯಿನ ಹಂಗಂತೆ ವರ್ಗಾವಣೆ ಮಾಡ್ಬಿಟ್ಟಿದ್ರೆ ಪೂರ್ತಿಯಾಗಿ ಇನ್ನಷ್ಟು ತೊಂದರೆ ಆಗ್ತಾ ಇತ್ತು. ಕ್ರಮೇಣ ಹೆಚ್ಚಳ ಮಾಡ್ಲೇಬೇಕಾಗತ್ತೆ. ಅದನ್ನು ಮಾಡ್ತಾರೆ. ಹೆಚ್ಚಿಗೆ ಬರೆ ಆಗೋ ಸಾಧ್ಯತೆ ಇದೆಯಾ ಸರ್? ಐ ಜಸ್ಟ್ ವಾಂಟ್ ಯೆಸ್ ಆರ್ ನೋ ಆನ್ಸರ್. ಯೆಸ್ ಆರ್ ನೋ ಆನ್ಸರ್. ಟೇಕ್ ಇಟ್ ಫ್ರಮ್ ಮೀ. ಹೆಚ್ಚಳ ಮಾಡ್ತಾರೆ. ಯಾಕಂದ್ರೆ ಪೆಟ್ರೋಲ್ ಒಂದ್ ವೇಳೆ ಏನಾದ್ರೂ ಅದು ಹೊರ್ಮುಜ್ ಜಲಸಂಧಿಯಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗದೆ ಇದ್ರೆ ಖಂಡಿತವಾಗಿಯೂ ಹೆಚ್ಚಳ ಮಾಡ್ಲೇಬೇಕಾಗತ್ತೆ. ಅದು ಬೇರೆ ದಾರಿ ಇಲ್ಲ. ಜನಸಾಮಾನ್ಯರು ಇದನ್ನ ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಬಹುಶಃ ಇನ್ನೊಂದು ದಿನ ಇದನ್ನ ಮತ್ತಷ್ಟು